ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಗ್ಲಿಟ್ಸ್. ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಕಾರಣ, ಕಾರಲ್ಲಿ ನನ್ನ ಮೊಬೈಲ್ನ ಬ್ಲೂಟೂತ್ ಕನೆಕ್ಟ್ ಮಾಡಿ ಸಾಂಗ್ಸ್ ಹಾಕಿದ್ದೆ. ಅದೇ ಡಿಸ್ಕನೆಕ್ಟ್ ಮಾಡ್ದೇ ರೆಕಾರ್ಡ್ ಮಾಡಿದ್ದೀನಿ. ಏನೂ ವಾಯ್ಸ್ ಬಂದೇ ಇಲ್ಲ ಇಲ್ಲಿ ಮಾತ್ರ. ಸೊ ಸಾರಿ ಇನ್ಕನ್ವೀನಿಯನ್ಸ್ಗೆ. ಬಟ್ ಸ್ಟಿಲ್ ನಾನು ವಾಯ್ಸ್ ಓವರ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ. ನಾವು ಬೆಳಗ್ಗೆ ಸುಮಾರು 7 ಗಂಟೆ ಸಮಯಕ್ಕೆ ದಾವಣಗೆರೆಯಿಂದ ಹೊರಟಿದ್ದು ಹುಬ್ಳಿ ಏನಕ್ಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮುಂದಿನ ಈವೆಂಟ್ ಇರೋದು ಹುಬ್ಳಿಯಲ್ಲಿ. ಹೌದು, ಜಾಗ ನೋಡಬೇಕು, ಶಾಮಿಯಾನ ಅವ್ರಿಗೆ ಹೇಳಬೇಕು, ಡೆಕೋರೇಷನ್ ಅವ್ರಿಗೆ ಹೇಳಬೇಕು, ಫುಡ್ಡಿಗೆ ಅರೇಂಜ್ಮೆಂಟ್ಸ್ ಮಾಡಬೇಕು, ಎಲ್ಲ ಒಂದೇ ದಿನ ಮಾಡಬೇಕು ಅಂತ ಡಿಸಿಷನ್ ತಗೊಂಡು ನಾವಿಬ್ಬರು ಇಲ್ಲಿಂದ ಹೊರಟ್ವಿ. ಬೆಂಗಳೂರಿಂದ ಸತ್ಯ ಸರ್ ಜತಿ ಅಣ್ಣ ಬಂದರು. ಅವರಿಬ್ಬರು ಇಲ್ಲದೆ ಅಂತ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಕಾರ್ಯಕ್ರಮ. ಅವರಿಬ್ಬರು ಅಲ್ಲಿಂದ ಡೈರೆಕ್ಟ್ ಟ್ರೈನ್ಗೆ ನಾವು ಹುಬ್ಳಿಗೆ ಬಂದುಬಿಡ್ತೀವಿ, ನೀವು ಬನ್ನಿ ಅಂದರು. ನಮಗೆ ದಾವಣಗೆರೆಯಿಂದ ಹತ್ತಿರ ಅಲ್ವಾ, ಒಂದು 2.5 hours ಜರ್ನಿ ಆಗುತ್ತೆ. ಸೊ ನಾವು ಕಾರಲ್ಲಿ ಹೊರಟ್ವಿ. ಸೊ ಎಲ್ಲರೂ 4 ಜನ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹುಬ್ಳಿಯಲ್ಲಿ ಬೇಗನೆ ಬಿಟ್ವಿ. 9 ಗಂಟೆಗೆ ನಾವು ಹುಬ್ಳಿ ರೀಚ್ ಆದ್ವಿ. ಅವರು ಫ್ರೆಶ್ ಅಪ್ ಆಗಿ ರೆಡಿ ಇದ್ದರು. ಸೊ ನಮ್ಮ ಮುಂದಿನ ಪ್ರಯಾಣ ಹೇಗಿರುತ್ತೆ, ಏನು ಅಲ್ಲಿ ಏನೇನಾಯಿತು, ನಿಜವಾಗ್ಲೂ ನಾವು ಏನು ಅಂದ್ಕೊಂಡು ಹೋಗಿದ್ವಿ ಅದಕ್ಕಿಂತ ತುಂಬ 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 ಖುಷಿಯಾಗಿದ್ದ ದಿನ. ಎಷ್ಟೆಲ್ಲ ವಿಶೇಷಗಳಿತ್ತು ಈ ದಿನದಲ್ಲಿ ಅಂತ ನೀವು ನೋಡಬೇಕು. ನನಗೆ ಒಂದು ದಿನದಲ್ಲಿ ಮುಗಿಸ್ಬಿಡ್ಬೇಕು ಅಂತ ಹೋಗುವಾಗೆ ಅಂದ್ಕೊಂಡಿದ್ದೆ, ಇನ್ನೇನಿದೆ ಇಷ್ಟೇ ಅಲ್ವಾ ಅಂತ. ಆದರೆ ಇವತ್ತಿನ ಈ ಎಲ್ಲ ವಿಶೇಷಗಳನ್ನು ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ, ಖುಷಿ ಆಗುತ್ತೆ. ಬನ್ನಿ, ಈ ಕಂಪ್ಲೀಟ್ ವ್ಲಾಗ್ನ ಇವತ್ತು, ಹಾಗೆ ನಾಳೆ ವ್ಲಾಗ್ ಹಾಕದೇ ಇಲ್ಲ ಅಂದರೆ ಸೋಮವಾರ ಹಾಕ್ತೀನಿ. ಸೊ 2 ದಿನ ಈ ವ್ಲಾಗ್ನ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಹಾಗೆ ಏನೇ ಒಂದು ಕಾರ್ಯಕ್ರಮ ಒಂದು ಸಕ್ಸಸ್ಫುಲ್ ಆಗಬೇಕು ಅಂದರೆ ಅದರ ಹಿಂದ್ಗಡೆ ತುಂಬ ಪರಿಶ್ರಮ ಇರುತ್ತೆ. ಆ ಪರಿಶ್ರಮ ಅಥವಾ ಆ ಹಿಂದಿನ ಕೆಲಸಗಳು, ಕೈಗಳು, ಅದ್ರ ಬಗ್ಗೆ ನಿಮಗೆ ತಿಳಿಸೋದೇ ನನ್ನ ಈ ಪ್ರಯತ್ನ. ಬನ್ನಿ ಹುಬ್ಳಿಗೆ ಹೋಗೋಣ. ಹುಬ್ಳಿಗೆ ಹೋಗಿ ಹುಬ್ಳಿನ ಒಂದು ರೌಂಡ್ ಡಿಸ್ಕವರ್ ಮಾಡೋಣ. ಯಾಕಂದರೆ ನಮ್ಗೆ ಇವತ್ತು ಬೇಕಾಗಿರೋದು ಎಲ್ಲ ಜಾಗಗಳನ್ನು ನೋಡೋಕ್ಕೆ ಹೋಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಹುಬ್ಳಿ ಡಿಸ್ಕವರ್ ಮಾಡ್ತೀವಿ ಅಂತ ಅಂದ್ಕೊಂಡು ನಾವು ಹುಬ್ಳಿಯಿಂದ ಹೊರಟ್ವಿ. ಇದು ರೋಡ್ ಇಷ್ಟು ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ನಾನು ಹುಬ್ಳಿಗೆ ಹೋಗಿಲ್ಲ. ರಾಣೆಬೆನ್ನೂರಿಗೆ ಹೋಗ್ತೀವಿ ಬರ್ತೀವಿ, ಬಿಕಾಸ್ ನನ್ನ ಮನೆಯವರ ಅಕ್ಕ ಇರೋದ್ರಿಂದ ನಾವು ರಾಣೆಬೆನ್ನೂರಿಗೆ ಹೋಗ್ತೀವಿ ಬರ್ತೀವಿ. ಬಟ್ ಹುಬ್ಳಿಗೆ ಹೋಗೇ ಇರಲಿಲ್ಲ. ಮೋಡ ಮುಚ್ಕೊಂಡೇ ಇತ್ತು. ಹಾಗಾಗಿ ನಮಗೆ ಆ ಸ್ಕಾಚಿಂಗ್ ಸನ್ಲೈಟ್ ಅಂತಾರಲ್ಲ, ಬಿಸಿ ಇರಲಿಲ್ಲ ಅವತ್ತು ವಾತಾವರಣ. ಒಂದು ರೀತಿ ಬೇರೆಬಲ್, ನಾವು ಆರಾಮಾಗಿ ಹೋಗಿ ಬರ್ಬೋದು ಅನ್ನೋ ರೀತಿ ವಾತಾವರಣ ಇತ್ತು. ಚೆನ್ನಾಗಿ ಅನಿಸ್ತಿತ್ತು. ಹಾಗೆ ಮಳೆ ಚೆನ್ನಾಗಿರೋದ್ರಿಂದ ಈ ವರ್ಷ ಎಲ್ಲಿ ನೋಡಿದ್ರು ಹಸಿರು. ಅದರಲ್ಲೂ ನಾವು ಉತ್ತರ ಕರ್ನಾಟಕದ ಹತ್ರ ಹೋಗ್ತಾ ಹಸಿರು ಕಡಿಮೆನೆ. ನಾಡಗೀತೆ ಮುಗಿತಾ ಇದ್ದಂಗೆ ರಾಷ್ಟ್ರಗೀತೆ ಶುರುವಾಯಿತು. ಜನಗಣಮನ ಅಂತ ಕಿವಿಗೆ ಬಿದ್ದ ತಕ್ಷಣ ನಾವು ಅಟೆನ್ಷನಾಗಿ ನಿಂತ್ಕೊಂಡ್ವಿ. ನಮ್ಮಂಥ ದೊಡ್ಡವರು, ಅದರಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನೂ ಬರಲ್ಲ, ನಾವೇ ನಿಂತ್ಕೊಂಡ್ವಿ. ಅಲ್ಲಿಬ್ಬರು ಹುಡುಗರು ನಿಮಗೆ ಕಾಣಿಸಿರ್ಬೇಕು, ಮೊಬೈಲ್ ಇಟ್ಕೊಂಡು ಎಷ್ಟು ಮುಳುಗೋಗಿದ್ರು ಅಂದರೆ, ಜನಗಣಮನ ಅಂದರೆ ರಾಷ್ಟ್ರಗೀತೆ ನಡೆಯುವಾಗ ಹಾಡುವಾಗ ನಾವು ಅಲ್ಗಾಡಬಾರ್ದು, ಶಿಸ್ತಿನ ನಿಂತ್ಕೋಬೇಕು ಅಂತೀವಿ. ಅದ್ರ ಮಧ್ಯದಲ್ಲಿ ನನಗೆ ತಡ್ಕೊಳಕ್ಕಾಗದೆ ಅವರನ್ನು ಜೋರು ಮಾಡದೆ ಕೂಡ ಎದ್ದೇಳ್ರಿ ಅಂತ. ಅವ್ರಿಗೆ ಅದು ಕೂಡ ಕಿವಿ ಕೇಳಿಸ್ಲಿಲ್ಲ. ಹಾಡು ಮುಗಿಯೋದನ್ನು ಕಾಯ್ತಾ ಇದ್ದು, ಮುಗಿದ ತಕ್ಷಣ ಸರಿಗೆ ಬೈದು ಒಳಗಡೆ ಬಂದ್ವಿ. ಅಂದರೆ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಈ ಜನ್ರೇಷನ್ ಅಂತ ಅನಿಸುತ್ತೆ. ಆ ಮಕ್ಕಳಿಗೆ ಎಷ್ಟು ಮೊಬೈಲಲ್ಲಿ ಮುಳುಗೋಗಿದ್ದಾರೆ ಅಂದರೆ ಅವ್ರ ಕಿವಿ ಮೇಲೆ ಆ ಹಾಡಿಗೆ ಸಹಿತ ಬೀಳ್ತಾ ಇಲ್ಲ. ಮೊದಲು ನಾವು ಎಕ್ಸಾಂಪಲ್ ಸೆಟ್ ಮಾಡಬೇಕು, ನಾವು ಸರಿಯಾಗಿ ಇದ್ದು ತೋರಿಸ್ಬೇಕು. ನಮ್ಮನ್ನು ನೋಡಿ ಅವರು ಕಲಿತಾರೆ ಅನ್ನೋದು 100ಕ್ಕೆ 100 ಸತ್ಯ. ಇಲ್ಲಿ ಅಲ್ಲ, ಮಾರ್ಕೆಟಲ್ಲಿರಿ, ಸಂತೆಯಲ್ಲಿರಿ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿರ್ರಿ, ನಿಮ್ಮ ಕಿವಿ ಮೇಲೆ ರಾಷ್ಟ್ರಗೀತೆ ಬಿತ್ತು ಅಂದ ತಕ್ಷಣ ಎದ್ದು ನಿಲ್ರಿ. ನೀವು ಒಬ್ಬರು ನಿಂತರೆ ನಾಚಿಕೆಯಿಂದನಾದರೂ ಪರವಾಗಿಲ್ಲ, ಅಕ್ಕಪಕ್ಕದವರು ಬಲವಂತಕ್ಕೋಸ್ಕರನಾದರೂ ಎದ್ದೇಳ್ತಾರೆ. ದೇಶಭಕ್ತಿನ ನಮ್ಮ ಮಕ್ಕಳ ಮನಸ್ಸಲ್ಲಿ ಮೂಡಿಸೋದು ಹೇಗೆ?
ಎಲ್ಲರೂ ಇದೇ ಥರ ಆದರೆ ನನ್ನ ದೇಶ, ನನ್ನ ನೆಲ, ನನ್ನ ಭೂಮಿ ಅಂತ ನಾಳೆ ಆ ಒಂದು ಆತ್ಮವಿಶ್ವಾಸನೋ ಸ್ವಾಭಿಮಾನನೋ ಅಥವಾ ನಮಗಿರೋ ಆ ಪ್ರೀತಿನ ನಾವು ತೋರಿಸ್ಕೊಳ್ಳೋದು ಹೇಗೆ? ಭಾಳ ಬೇಜಾರಾಗುವಂಥ ವಿಚಾರ ಕೆಲವೊಂದು ಸಲ. ಇದೆಲ್ಲ ತುಂಬ ಬೇಜಾರಾಗಿಬಿಡುತ್ತೆ. ಈಗ ನೀವಿಲ್ಲಿ ನೋಡ್ತಾ ಇರೋದು 3000 ಮಠ. 3000 ಮಠ ಈ 12ನೇ ಶತಮಾನದ್ದು. ಯಾವಾಗಿಂದು? 12ನೇ ಶತಮಾನದಲ್ಲಿ 3000 ಗುರುಗಳು ಇಲ್ಲಿ ಸೇರಿದ್ರಂತೆ. ಆ 3000 ಗುರುಗಳು ಸೇರಿದ್ರಿಂದನೇ ಇದಕ್ಕೆ 3000 ಮಠ ಅಂತ ಹೇಳಿ ಹೆಸರು ಬಂತು ಈ ಜಾಗದಲ್ಲಿ. ಹಾಗೆ 12ನೇ ಶತಮಾನದಲ್ಲಿ ಇಲ್ಲಿ ಗುರುಗಳು ಜೀವಂತ ಸಮಾಧಿಯಾಗಿದ್ದರು. ಮಹಾಶಿವಯೋಗಿ ಗುರುಗಳು ಜೀವಂತ ಸಮಾಧಿಯಾಗಿದ್ದರು. ಆ ಗದ್ದುಗೆನೇ ಇಲ್ಲಿ ಒಳಗಡೆ ಇರೋದು. ಆ ಗದ್ದುಗೆ ನೋಡಲಿಕ್ಕೆ ನಾವು ಹೋದ್ವಿ, ದರ್ಶನ ಪಡೆದು ನಮಸ್ಕಾರ ಮಾಡಿಕೊಂಡು ಮೊದಲಿಗೆ ವಿಭೂತಿನ ಧರಿಸ್ಕೊಂಡೇ ಮುಂದಿನ ಕೆಲಸ. ನಾವು ಸ್ನಾನ ಮಾಡಿ ಬೆಳಗ್ಗೆ ಹಚ್ಕೊಂಡು ಬಂದಿದ್ವಿ. ಅದನ್ನು ಜತಿಯಣ್ಣ ಅಂತ ಇದ್ದರು ನಮ್ಮ ಮನೆಯವ್ರಿಗೆ, ಇನ್ನೂ ವಿಭೂತಿ ಆರೇ ಇಲ್ಲ, ಎಷ್ಟು ಜಲ್ದಿ ಬಂದಿದ್ದೀರಾ ನೀವು ಅಂತ. ಅಂದರೆ ಇನ್ನೂ ಹಣೆ ಮೇಲಿತ್ತು. ನಮ್ಮ ಮನೆಯವ್ರಿಗೆ ಅಷ್ಟೇ, ಬೆಳಗ್ಗೆ ಹಚ್ಚಿದ್ರೆ ರಾತ್ರಿ ತನಕನೂ ಹೆಚ್ಚು ಕಡಿಮೆ ಸಂಜೆ ಮುಖ ತೊಳೆಯೋ ತನಕನೂ ಇರುತ್ತೆ. ಹಾಗೆ ಇನ್ನೊಂದು ಸರಿ ಮುರ್ಕಟ್ಟು ಹಾಕ್ಕೊಂಡು ನಾವು ಗುರುಗಳ ದರ್ಶನಕ್ಕೆ ಬಂದ್ವಿ. ಇದು ಕೇಳಿ ನಂಗೆ ತುಂಬ ರೋಮಾಂಚನ ಆಯಿತು. ಬಸವಣ್ಣನವರ ಕಾಲ ಅಂದರೆ 12ನೇ ಶತಮಾನ ಅಂದರೆ ಅವರ ಕಾಲದಲ್ಲಿ ಈ ಗುರುಗಳು ಜೀವಂತ ಸಮಾಧಿಯಾಗಿದ್ದು. ನಿಜವಾಗ್ಲೂ ಭಗವಂತ ಇದ್ದಾನೆ ಅಂತ ತೋರಿಸ್ಕೊಟ್ಟಿದ್ದೆ ನಮಗೆ ಗುರುಗಳು ಅಲ್ವಾ? ಹಾಗಾಗಿ ಗುರುವೇ ನಮಗೆ ಮುಖ್ಯ. ಉತ್ತರ ಕರ್ನಾಟಕದ ಕಡೆ ನೀವು ಹೋದಂಗೂ ನಿಮಗೆ ಗೊತ್ತಾಗತ್ತೆ ಗುರುಭಕ್ತಿ ಎಷ್ಟಿದೆ ಅಂತ. ಹೌದು, ಪ್ರತಿಯೊಬ್ಬರು ಜಾತಿ ಭೇದ ಇಲ್ಲ, ಹಿಂದೂ ಮುಸ್ಲಿಂ ಅಂತ ಯಾವ ಭೇದನೂ ಇಲ್ಲ. ಪ್ರತಿಯೊಬ್ಬರು ಗುರುಗಳಿಗೆ ತಲೆ ಬಗ್ಗಿಸ್ತಾರೆ. ಅದು ಹಿಂದೂ ಮಠ, ಹಿಂದೂ ದೇವಸ್ಥಾನ, ಇವರು ಹಿಂದೂ ಗುರುಗಳು ಅನ್ನೋ ಯಾವ ಭೇದನೂ ಇಲ್ಲ. ಅಷ್ಟು ಚೆನ್ನಾಗಿ ದೇವಸ್ಥಾನಗಳಿಗಾಗಲಿ ಗುರುಗಳಿಗಾಗಲಿ ನಡ್ಕೋತಾರೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಆಮೇಲೆ ಹೇಳ್ತೀನಿ. ನಾವಿಲ್ಲಿ ಗದ್ಗೆ ದರ್ಶನ ಪಡೆದು ಹಿಂದ್ಗಡೆ ಅದರದ್ದೇ ಒಂದು ನೋಡಿ ಪಾದುಕೆಗಳು, ಗುರುಗಳದ್ದು ಪಾದುಕೆಗಳಿತ್ತು. ಅದ್ರ ಮೇಲೆ ಒಂದು ಕಲ್ಲಿಟ್ಟಿದ್ರು. ನಾವು ಏನು ರುಬ್ಬಕ್ಕೆ ಬಳಸ್ತೀವಲ್ಲ ಆ ಥರ ಕಲ್ಲು. ನಾನು ಕೇಳಿದೆ ಯಾಕೆ ಇಟ್ಟಿದ್ದೀರಾ ಅಂತ. ಗದ್ದುಗೆ ಹತ್ತಿರ ಹೋಗೋಕ್ಕಾಗಲ್ವಲ್ಲ, ಇದೇ ಈಶ್ವರನ ಲಿಂಗು, ಗುರುಗಳ ಪಾದುಕೆ ಮೇಲಿರೋದೇ ಈಶ್ವರನ ಲಿಂಗು, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ರಿ ಅಂತಂದರು. ಸರಿ ಅಂತೇಳಿ ನಮಸ್ಕಾರ ಮಾಡ್ಕೊಂಡು ನಾವು ಬಂದ್ವಿ. ನನಗೆ ಉತ್ತರ ಕರ್ನಾಟಕ ತುಂಬ ಇಷ್ಟ ಆಗೋದು ಇದೇ ವಿಚಾರಕ್ಕೆ. ಆ ವಿಧೇಯತೆ, ಆ ವಿನಯ. ಭಾಷೆ ಹೊರಟು, ಆದರೆ ಮನಸ್ಸು ಮಾತ್ರ ನಿಜವಾಗ್ಲೂ ಮಲ್ಲಿಗೆ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯ ಜನ. ನಾವ್ಯಾರು ಒಳ್ಳೆಯವರಲ್ಲ ಅಂತ ನೀವು ಅನ್ಕೋಬೇಡಿ, ನಾನು ಹಂಗೆ ಹೇಳ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಜನ ತುಂಬ ಹೆಚ್ಚುವರಿ ಮುಗ್ಧರಿರ್ತಾರೆ, ತುಂಬ ಮುಗ್ಧರಿರ್ತಾರೆ. ಅವ್ರುಗಳಿಗೆ ಗುರುಗಳು, ದೇವರು ಅಂದರೆ ಅಷ್ಟು ಭಕ್ತಿ. ಆಮೇಲೆ ನಮ್ಮ ರೀತಿ ಅಲಂಕಾರಕ್ಕೆ ಹೆಚ್ಚು ಒತ್ತಲ್ಲ, ಭಕ್ತಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಭಜನೆಗಳು ನಡೀತಾ ಇರುತ್ತೆ. ಅಣ್ಣ ಹೇಳ್ತಾ ಇದ್ರು, ನಾವು ಮರ್ತೋದೆ ಎಲ್ಲೋ 365 ದಿವಸ 24 ಗಂಟೆನೂ ಭಜನೆ ನಡೀತಾನೇ ಇರುತ್ತಂತೆ. ಹಾಗೆ ಹಾನಗಲ್ಲಲ್ಲೂ ಅಷ್ಟೇ, ತಂಬೂರಿ ದೇವ್ರದ್ದು ಇದು ಗುರುಗಳದ್ದು ತಂಬೂರಿದೆಲ್ಲ ಹಾನಗಲ್ಲಲ್ಲಿ, ಆ ತಂಬೂರಿ ಒಬ್ಬರಾದ ನಂತರ ಒಬ್ಬರು ನುಡಿಸ್ತಾನೇ ಇರ್ತಾರಂತೆ. ನೋಡಿ, ಇದೆಲ್ಲ ಎಷ್ಟು ವಿಶೇಷಗಳಲ್ವಾ. ನಮ್ಮ ಮಠಗಳು ಈ ದೇವಸ್ಥಾನಗಳು ಇರೋದ್ರಿಂದಲೇ ನಮ್ಮಲ್ಲಿ ಇನ್ನೂ ಹೆಚ್ಚುವರಿ ಒಂದು ನ್ಯಾಯ, ನೀತಿ, ಧರ್ಮ ಅಂತ ಉಳ್ಕೊಂಡಿದೆ. ಈಗಲೂ ಕೂಡ ಕೆಲವೊಂದು ಮಠಗಳಲ್ಲಿ ಪಂಚಾಯಿತಿಗಳು ನಡೆಯುತ್ತೆ. ಮಠದ ಮಟ್ಟಕ್ಕೇ ಸಂದಾಯಗಳು ನಡೆಯುತ್ತೆ, ರಾಜಿಗಳಾಗತ್ತೆ. ಗುರುಗಳೆಲ್ಲದನ್ನು ಅಲ್ಲೇ ಬಗೆಹರಿಸಿ ಕಳಿಸ್ತಾರೆ. ಹಾಗೆ ಪ್ರತಿ ಮಠಗಳು ಇವತ್ತು ನೆಗೆಟಿವ್ಸ್ನ ಹುಡ್ಕಕ್ಕೆ ಹೋಗಬೇಡಿ, ಪಾಸಿಟಿವ್ ಸೈಡಲ್ಲಿ ನೋಡ್ತಾ ಬಂದರೆ ಮಠಗಳು ಕೂಡ ಎಷ್ಟೋ ಮಕ್ಕಳಿಗೆ ವಿದ್ಯಾದಾನ, ಅನ್ನದಾನ ಮಾಡ್ತಾ ಇದ್ದಾರೆ. ತ್ರಿವಿಧ ದಾಸೋಹಿ ಅಂತ ನಮ್ಮ ಶಿವಕುಮಾರ ಸ್ವಾಮಿಗಳನ್ನು ಕರಿತಾ ಇದ್ರಲ್ವ. ಯಾಕಂದರೆ 3 ರೀತಿಯ ದಾಸೋಹ ನಡೀತಾ ಇತ್ತಲ್ಲಿ, ಅನ್ನ, ವಿದ್ಯೆ. ಹಾಗೆ ಮಕ್ಕಳಿಗೆ ನಿಜವಾಗ್ಲೂ ಆಶ್ರಯ, ಬಡ ಮಕ್ಕಳಿಗೆ ನೀವು ಹೋಗಿ ನೋಡಿ. ಹೆಚ್ಚುವರಿ ಮಠಗಳಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಮಠಗಳಲ್ಲಿ ಹೆಚ್ಚಾಗಿ ಮುಸ್ಲಿಂ ಮಕ್ಕಳುಗಳಿರ್ತಾರೆ. ಈಗ ಅನ್ಕೋಬೋದು, ಅದೇ ಬೇರೆ ಕಡೆ ಹೋದರೆ ನಾವ್ಯಾಕೆ ಹಿಂದೂ ಮಠಗಳಲ್ಲಿ ಬಿಡಬೇಕು ಅಂತ ಅನ್ಕೋತಾರೇನೋ. ಆದರೆ ಇಲ್ಲೆಲ್ಲ ಅದೆಲ್ಲ ಭೇದನೇ ಇಲ್ಲ. ಅವರೂ ಕೂಡ ನಮ್ಮ ಮಕ್ಕಳ ಜೊತೆ, ನಿಮ್ಮ ಮಕ್ಕಳ ಜೊತೆನೇ ಸಂಗೀತ ಕಲಿತಾರೆ, ಪಾಠ ಕಲಿತಾರೆ, ಆಟ ಆಡ್ತಾರೆ ಅಲ್ವಾ. ಈ ಒಂದು ಭಾವೈಕ್ಯತೆ ನಮಗೆ ತುಂಬ ಮುಖ್ಯ. ಭಾವೈಕ್ಯತೆ ಬರೋದು ಯಾವಾಗ? ನಮ್ಮಲ್ಲಿದ್ದರೆ ಮಾತ್ರ ನಮ್ಮ ಮಕ್ಕಳಲ್ಲಿ ಬರುತ್ತೆ ಭಾವೈಕ್ಯತೆ. ನೋಡಿದರೆ ಹಿಡಿ ಹೊಡಿ ಅನ್ನೋದನ್ನೇ ಹೇಳ್ಕೊಟ್ರೆ ಯಾವ ಭಾವೈಕ್ಯತೆ, ಯಾವ ಹೊಂದಾಣಿಕೆ? ನೋಡ್ತಾ ಇದ್ದೀವಲ್ಲ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂಥೇಳಿ. ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಗುರುಗಳ ಒಂದು ಬೇಕು ಬೇಡಗಳನ್ನು ನೋಡ್ಕೊಳ್ತಾರೆ. ಗಿರೀಶ್ ಇವರು ತುಂಬ ಮುಖ್ಯವಾದ ವ್ಯಕ್ತಿ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲದರದ್ದು ಜವಾಬ್ದಾರಿ ಇವರು ವಹಿಸ್ಕೊಂಡಿದ್ದಾರೆ. ಹಾಗೆ ಗಿರೀಶ್ ಅವರು ಇನ್ನೊಂದು ವಿಚಾರನ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಮಠನ ಒಂದು ಕಣ್ಣಾಡಿಸಿ ನೋಡಿ, ಅಷ್ಟರಲ್ಲಿ ನಾನು ಅವ್ರ ಬಗ್ಗೆ ಹೇಳ್ತೀನಿ. ಗಿರೀಶ್ ಅವರು ನಮ್ಮ ಸಿರಿಧಾನ್ಯಗಳನ್ನು ಒಂದು
ದೇಶದ ಮೂಲೆ ಮೂಲೆಗೆ ತಲುಪಿಸ್ಬೇಕು ಅಂತ ಪಣ ತೊಟ್ಟು 2015ನೇ ಇಸ್ವಿಯಿಂದನೂ ತುಂಬ ಶ್ರಮ ವಹಿಸಿ ಟನ್ಗಟ್ಟಲೆ ಸಿರಿಧಾನ್ಯಗಳನ್ನು ಜನರಿಗೆ ಪರಿಚಯಿಸಿದ್ದಾರೆ. ಅದಕ್ಕೆ ಮೇಳಗಳನ್ನು ಆಯೋಜಿಸಿಬಿಟ್ಟು ಜನ ಆರ್ಗ್ಯಾನಿಕ್ ಮೇಳ, ಸಾವಯವ ಮೇಳ ಅಂತ ಕಿವಿಗೆ ಬಿದ್ದರೆ ಮಠದ ಆವರಣಕ್ಕೆ ಬರೋ ರೀತಿಯಲ್ಲಿ ಆಗಿತ್ತಂತೆ. ಆದರೆ ಈಗ ಅದು ತುಂಬ ಬ್ಯುಸಿಯಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂದರು. ಹಾಗೆ ಗುರುಗಳ ದರ್ಶನ ಸಿಕ್ತು, ಅದಂತೂ ಭಾಗ್ಯ. ಯಾಕಂದರೆ ಎಲ್ಲ ಸಮಯದಲ್ಲೂ ಗುರುಗಳಿರಲ್ಲ, ಎಲ್ಲೋದರೂ ಹೋಗಿರ್ತಾರೆ ಅಥವಾ ಬೇರೆ ಊರುಗಳಲ್ಲಿ ಹೋಗಿರ್ತಾರೆ. ನಾವೆಲ್ಲರೂ ಗುರುಗಳ ಆಶೀರ್ವಾದನೂ ತೊಗೊಂಡ್ವಿ. ಗುರುಗಳು ಒಂದೇ ಮಾತಿಗೆ ಆಯಿತು ಕಾರ್ಯಕ್ರಮ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂದರು. ಹಾಗೆ 2 ಸಾಲನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಕ್ಷಿ ಆಕಾಶದಲ್ಲಿ ಎಷ್ಟು ದೂರ, ಎಷ್ಟು ವೇಗದಿಂದ, ಎಷ್ಟು ಎತ್ತರ ಹಾರಿದರೂ ಆಯಾಸವಾದಾಗ, ಆಹಾರದ ಬಯಕೆ ಬಲವಾದಾಗ ಮರದ ಕೊಂಬೆಗಳನ್ನು ಹುಡುಕಲೇಬೇಕು. ಮನುಷ್ಯ ವಿಷಯ ವಾಸನೆಗಳ ವಿಲಾಸದಲ್ಲಿ ಎಷ್ಟು ಹಾಡಿದರೂ ಕೊನೆಗೆ ಭಗವಂತನಲ್ಲಿ ಶರಣು ಹೋಗಲೇಬೇಕು. ಎಷ್ಟು ಚೆನ್ನಾಗಿದೆಲ್ಲ ಈ ಸಾಲುಗಳು. ನಿಮಗೆ ಹೇಳಲೇಬೇಕು, ತೋರಿಸಲೇಬೇಕು ಅಂದ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಎಷ್ಟು ಒಳ್ಳೆ ಸಾಲುಗಳು ನೋಡಿ. ನಿಜವಾಗ್ಲೂ ಈ 2 ಸಾಲುಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಭಾಳ ಆಸೆಯಿಂದ ಹೇಳ್ಕೊಂಡೆ. ತುಂಬ ಇದೆ ಅರ್ಥ ಮಾಡ್ಕೊಳ್ಳೋದು. ಹಾಗೆ ಇದು ಪ್ರಸಾದ ನಿಲಯ. ಮಠದ ಆವರಣದಲ್ಲಿ ಏನೇ ಊಟ ಉಪಚಾರಗಳು ಪ್ರಸಾದಗಳು ನಡೆದರೂ ಇಲ್ಲಿ ನಡೀತಾ ಇರುತ್ತೆ. ಈ ಪ್ರಸಾದ ನಿಲಯದಲ್ಲಿ ನೋಡ್ಬೋದು 2 ಜರಡಿನ ಇಟ್ಟಿದ್ದಾರೆ. 10 ರೂಪಾಯಿ ಸೊಲ್ಯೂಷನ್. ಆ ಬ್ಲಾಕೇಜ್ ಕಂಟ್ರೋಲ್ ಮಾಡಲಿಕ್ಕೆ 2 ಜರಡಿನ ಇಟ್ಟಿದ್ದಾರೆ. ಆ ಜರಡಿಯಲ್ಲಿ ನಾವು ಕೈ ತೊಳ್ಕೊಂಡಾಗ ಎಲ್ಲ ಕಸ ಎಲ್ಲ ಅದರಲ್ಲಿ ಇರುತ್ತೆ. ಹಾಸ್ಟೆಲ್ಲು, ಕಾಲೇಜ್ಗಳಲ್ಲಿ ಈ ಥರ ಒಂದು ಸೊಲ್ಯೂಷನ್ನ ಮಾಡ್ಕೋಬೋದು. ಹಾಗೆ ಇದೆಲ್ಲ ಪಾದುಕೆಗಳು, ಗುರುಗಳು ಬಳಸಿ ಸೌದೋಗಿರೋಂಥ ಪಾದುಕೆಗಳು. ಒಬ್ಬ ಗುರು ಆದಮೇಲೆ ಒಬ್ಬ ಗುರು ಅನ್ನೋ ರೀತಿಯಲ್ಲಿ ಎಲ್ಲರೂ ಬಳಸಿರುವಂಥ ಪಾದುಕೆಗಳು ಇಲ್ಲಿದೆ. ಈಗಿನ ಗುರುಗಳು ಕೂಡ ಇದೇ ರೀತಿ ಪಾದುಕೆಗಳನ್ನೇ ಬಳಸ್ತಾರೆ. ಏನೋ ಪ್ರಶಾಂತತೆ, ಈ ವಾತಾವರಣನೇ ಮನಸ್ಸಿಗೆ ಒಂದು ರೀತಿ ಮುದ ನೀಡುವಂಥದ್ದು. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ, ಅಂದರೆ ಇದೆಲ್ಲ ಕೆಲವೊಂದು ಫಂಕ್ಷನ್ಗಳಿಗೆ ಇಟ್ಟಿರ್ತಾರೆ. ಕಳಸ ಮಾಡಿದ್ದಾರೆ, ದೊಡ್ಡ ಕಾಯಿ ರೀತಿಯಲ್ಲಿ ಕಾಯನ್ನು ಮಾಡಿ ತೆಂಗಿನಕಾಯಿ ಕಳಸನ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ದೊಡ್ಡ ಬಟರ್ಫ್ಲೈ ಕೂಡ ಇದೆ. ಏನಕ್ಕೆ ಅಂತ ನನಗೂ ಗೊತ್ತಾಗಲಿಲ್ಲ. ನಾವು ಈ ಬೇರೆ ವಿಚಾರಗಳಲ್ಲಿ ಅಷ್ಟು ಬ್ಯುಸಿಯಾಗಿದ್ವಿ, ನಮಗಿದು ಗೊತ್ತಾಗಲಿಲ್ಲ. ಹಾಗೆ ನಮಗೆ ಬಿಸಿ ಬಿಸಿ ಉಪ್ಪಿಟ್ಟನ್ನು ಪ್ರಸಾದವಾಗಿ ಮಾಡಿದ್ರು. ಮಠದ ಇದರಲ್ಲೇ ನಮಗೆ ಪ್ರಸಾದ ಸಿಕ್ತು. ಉಪ್ಪಿಟ್ಟು ತಿಂದ್ಕೊಂಡು ಗಿರೀಶ್ ಅವ್ರ ಹತ್ರ ಮಾತಾಡಿಸ್ಕೊಂಡು, ಅವರ ಧ್ಯೇಯ ನಿಜವಾಗ್ಲೂ ನಮಗಿಂತ ದೊಡ್ಡದು. ಅವರು ನಮ್ಮ ಸಿರಿಧಾನ್ಯ ಮನೆ ಮನೆಗೂ ತಲುಪಬೇಕು, ಮೂಲೆ ಮೂಲೆಗೂ ತಲುಪಬೇಕು ಅಂತ ತುಂಬ ಶ್ರಮ ವಹಿಸಿದ್ದಾರೆ. FM ಇದರಲ್ಲಿ ಕಂಟಿನ್ಯೂಸ್ ಆಗಿ ಎಷ್ಟೋ ಎಪಿಸೋಡ್ಸ್ ಮಾತಾಡಿದ್ದಾರೆ. ಡಾಕ್ಟರ್ ಖಾದರ್ ಅವರನ್ನು ಕರೆಸ್ಬಿಟ್ಟು 2 ಸಲ ಈವೆಂಟ್ ಮಾಡಿದ್ದಾರೆ. ಸಾವಯವ ಮೇಳನ ಮಾಡ್ತಾರೆ. ಇಡೀ ಹುಬ್ಬಳ್ಳಿಯಲ್ಲಿ ಎಲ್ಲೇ ಸಾವಯವ ಮೇಳ ಅಂತ ಕಿವಿಗೆ ಬಿದ್ದರೆ ಜನ ಬರೋದೇ ಮಠಕ್ಕಂತೆ, 3000 ಮಠಕ್ಕಂತೆ. ಅಷ್ಟರ ಮಟ್ಟಿಗೆ ಸಿರಿಧಾನ್ಯಗಳನ್ನು ಇವರು ಫೇಮಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹುಬ್ಬಳ್ಳಿಯಲ್ಲಿ. ನಮಗೆ ಅವರ ಭೇಟಿ ಕೂಡ ತುಂಬ ಖುಷಿ ಕೊಟ್ಟಂಥ ವಿಚಾರ. ಇಲ್ಲಿ ನೋಡ್ಬೋದು ವಿಭೂತಿ ಗಟ್ಟಿ ಎಷ್ಟರ ಮಟ್ಟಿಗೆ ಸೌದಿದೆ ಅಂತ. ಹೌದು, ಪ್ರತಿಯೊಬ್ಬರು ವಿಭೂತಿ ಕಂಡ ತಕ್ಷಣ ಫಸ್ಟ್ ನಾವು ಕೈ ಹಾಕಿ ಹಚ್ಕೊಂಡ್ಬಿಡ್ತೀವಿ. ಅಷ್ಟು ಮಟ್ಟಿಗೆ ನಮಗೆಲ್ರಿಗೂ ಅಭ್ಯಾಸ. ಎಲ್ಲರೂ ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ. ನಾ ಹೇಳ್ದಂಗೆ ಈವನ್ ನಮ್ಮ ಹಿಂದೂ ಮುಸ್ಲಿಂ ಅಂತ ಇಲ್ಲ, ಯಾವ ಮಕ್ಕಳು ಮಠದ ಆವರಣದಲ್ಲಿದ್ದರೂ ಕೂಡ ವಿಭೂತಿ ಧರಿಸ್ಕೊಂಡ್ಬಿಡ್ತಾರೆ. ಹಾಗೆ ನೋಡಿ, ನಾವು ಬರೋ ಅಷ್ಟರಲ್ಲಿ ನಾವೆಲ್ಲ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಸುಹಾಸಿನಿ ಹಾಗೆ ನಮ್ಮ ಮ್ಯೂಸಿಕ್ ಟೀಚರ್ ವೀಣಾ ಮೇಡಮು, ಅವರು ಮೂಲತಃ ಹುಬ್ಳಿಯವರು, ಅವರು ಇಬ್ಬರು ಬಂದಿದ್ದರು. ಅವರ ಕುಟುಂಬ ಅಂದರೆ ವೀಣಾ ಮೇಡಮ್ ಅವರ ಹಸ್ಬೆಂಡ್ ಆಗಲಿ, ಸುಹಾಸಿನಿ ಅವರ ಮನೆಯವರು ಇವರು. ಹಾಗೆ ಈ ಕಡೆ ವೈಟ್ ಶರ್ಟ್ ಹಾಕಿ ನೀವು ನೋಡ್ಬೋದು, ಇವರು ವೀಣಾ ಮೇಡಮ್ ಅವ್ರ ಹಸ್ಬೆಂಡು. ಪಾಪ ಲೆಕ್ಚರರ್ ಅವರು ನಮಗೋಸ್ಕರ ಅವತ್ತು ರಜಾ ಹಾಕಿಬಿಟ್ಟು ಇಡೀ ದಿನ ನಮ್ಮ ಜೊತೆ ಕಳೆದ್ರು. ಥ್ಯಾಂಕ್ ಯು ಸರ್. ಹಾಗೆ ನೋಡಿ, ವೀಣಾ ಮೇಡಮ್ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಹೋಗೋಷ್ಟಲ್ಲ ಅದ್ಭುತವಾಗಿ ಅಡುಗೆ ರೆಡಿಯಾಗಿತ್ತು. ರೊಟ್ಟಿ, ಚಪಾತಿ, ಮೊಸರು ಬಜ್ಜಿ, ಏನಂತಾರೆ ಮೊಸರು ಚಟ್ನಿ, ಖಾರದ ಚಟ್ನಿ, ಕಾಳು ಪಲ್ಯ, ಮೂಲಂಗಿ ಪಚ್ಚಡಿ, ಆಲೂಗಡ್ಡೆ ಸೊಪ್ಪಿನ ಪಲ್ಯ, ಹೆಸರುಬೇಳೆ ಪಾಯಸ, ಮಜ್ಜಿಗೆ, ಹಪ್ಪ, ಅನ್ನ ಸಾಂಬಾರು. ಅಷ್ಟು ಅದ್ಭುತವಾಗಿತ್ತು. ರುಚಿಯಂತೂ ನಾನು ಈಗಲೂ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದರು ಅಡುಗೆ. ಅವರು ಅವರ ಫ್ರೆಂಡು ಮಂಜುಳಾ ಇಬ್ಬರು ಸೇರ್ಕೊಂಡು ಮಾಡಿದರು. ನಮ್ಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು. ಅನ್ನದಾತೋ ಸುಖಿ ಭವ. ತುಂಬ ಖುಷಿಯಾಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ 3000 ಮಠದ ಹತ್ರ ಹೋದ್ವಿ. ಶಾಮಿಯಾನದ ಫೈನಲ್ ಮಾಡಬೇಕಿತ್ತು, ಬಟ್ ಊಟಕ್ಕೆ ಬರಲೇಬೇಕು ಅಂತ ಅವ್ರು ಹೇಳಿದ್ರಿಂದ ನಾವು ಬಂದ್ವಿ. ಏನಂದರೆ ನಮ್ಮ ಕುಟುಂಬ ಅಂತ ನಾನು ಅಷ್ಟು ಸುಮ್ಮನೆ ಹೇಳಲ್ಲ. ನೋಡಿ, ನನ್ನ ಕುಟುಂಬ ಅನ್ನೋದು ಅವ್ರಿಗೂ ಕೂಡ ಇದೆ. ನನ್ನ ಕುಟುಂಬದವರು ಇವತ್ತು ಬರ್ತಾರೆ, ಅವ್ರಿಗೆ
ನಾವು ಇದೇ ಊರವರು, ನಾವು ಅವರಿಗೆ ಊಟ ಉಪಚಾರ ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ನೀರು ಮಜ್ಜಿಗೆ ತೊಗೊಂಡು ಅಲ್ಲಿ ಬಂದು ಇಡೀ ದಿನ ನಮ್ಮ ಜೊತೆಗಿದ್ದು ನಮ್ಮನ್ನು ಕರ್ಕೊಂಡು ಬಂದು ಸತ್ಕಾರ ಮಾಡಿ ಕಳಿಸಿದ್ರು. ಆ್ಯಂಡ್ ಏನು ಹೇಳಿದ್ರು ಸಾಲದು, ನಾವು ಈ ಪ್ರೀತಿಗೆ ಚಿರಋಣಿ ಅಷ್ಟೇ. ಈ ಪ್ರೀತಿನ ಕೊನೆಯವರೆಗೂ ಉಳಿಸ್ಕೋಬೇಕು. ವೀಣಾ ಮೇಡಮ್ ಬಂದು ಬೇಗ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮಗೆಲ್ಲ ಊಟಕ್ಕೆ ಬಡಿಸಿದ್ರು. ಅಡುಗೆ ಎಲ್ಲ ಮಾಡಿಟ್ಟು ನಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದಿದ್ದರು. ಅದು ಎಷ್ಟರ ಮಟ್ಟಿಗೆ ಎಷ್ಟೊತ್ತಿಗೆ ಎದ್ದು ಪಾಪ ಮಾಡಿಕೊಂಡ್ರೋ ಏನೋ, ನಿಜವಾಗ್ಲೂ ಇಷ್ಟೊಂದು ಜನಕ್ಕೆ ತುಂಬ ರುಚಿಕಟ್ಟಾಗಿ ಅಡುಗೆ ಮಾಡಿದರು. ಹಾಗೆ ಅವ್ರ ಫ್ರೆಂಡನ್ನು ಕೂಡ ತೋರಿಸ್ತೀನಿ ನಾನು. ಅವರು ಅಂದರೆ ವಿಶ್ವಾಸಗಳು ಹೇಗಿರುತ್ತೆ ಅಂತ. ಫ್ರೆಂಡ್ಸ್ ಅಂದರೆ ಅವ್ರ ಮನೇಲಿ ಏನಾದರೂ ಗೆಸ್ಟು ಕಾರ್ಯಕ್ರಮ ಇದ್ದರೆ ಇವ್ರ ಸಹಕಾರ, ಇವ್ರ ಮನೇಲಿದ್ದರೆ ಅವ್ರ ಸಹಕಾರ ಅನ್ನೋ ರೀತಿಯಲ್ಲಿ ಅವರೆಲ್ಲ ಮಾಡ್ಕೊಂಡು ಬಂದಿರೋದಂತೆ. ಅದೆಲ್ಲ ಕೇಳಿ ತುಂಬ ಖುಷಿಯಾಯಿತು. ಈಗಿನ ಕಾಲದಲ್ಲೂ ಹಿಂಗೂ ಇರುತ್ತಾ ಅನ್ನಂಗೆ ಆಯಿತು ನಮಗೆ. ಇದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಸ್ಕೂಲ್ ಹತ್ರ ಹೋದ್ವಿ. ಹಾಗೆ ವೀಣಾ ಮೇಡಮ್ ಅವ್ರ ಮಗ ಪ್ರೇಮ್ ಅಂಥೇಳಿ, ವೀಣಾ ಮೇಡಮು ಅವ್ರ ಹಸ್ಬೆಂಡು ಅವ್ರ ಮಗ 3 ಜನ. ನಿಜವಾಗ್ಲೂ ಅದೆಷ್ಟು ತಾಳ್ಮೆ, ಅಷ್ಟು ಪ್ರೀತಿ ಕೊಟ್ಟಿದ್ದಾನೆ ದೇವರು ಅವ್ರಿಗೆ. ನಮ್ಮನ್ನು ಎಷ್ಟು ಚೆನ್ನಾಗಿ ಕಂಡು ಕಳಿಸಿದ್ರು. ಅವ್ರ ಮಗನೂ ಕೂಡ ಅವನು ಜಾಬಲ್ಲಿದ್ದಾನೆ ಆಲ್ರೆಡಿ, ಇಂಜಿನಿಯರಿಂಗ್ ಮುಗಿಸಿ. ಅವನು ಅಷ್ಟು ಸರಳವಾಗಿ ನಮ್ಮ ಜೊತೆ ನಡ್ಕೊಂಡು ಪಾಪ ಎಲ್ರಿಗೂ ಊಟಕ್ಕೆ ಅವನು ಬಡಿಸ್ದ ಅವ್ರ ತಾಯಿ ಜೊತೆಗೆ. ಅಮ್ಮ ಮಗ ಇಬ್ಬರು ಊಟ ಮಾಡಲಿಲ್ಲ ಕೊನೆಯವರೆಗೂ. ನಾವು ಬಂದು ನಮ್ಮನ್ನು ಕಳಿಸಿದ ಮೇಲೆ ಊಟ ಮಾಡಿರಬೇಕು ಅವರು. ಅಷ್ಟು ಚೆನ್ನಾಗಿ ನಮ್ಮನ್ನು ಕಂಡು ಕಳಿಸಿದ್ರು. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಕಾರ್ಯಕ್ರಮ ಮಾತ್ರ ಮಿಸ್ ಮಾಡಬೇಡಿ, ಯಾಕಂದರೆ ಡೇಟ್ ಫಿಕ್ಸ್ ಆದ ತಕ್ಷಣವೇ ಹೇಳ್ತಾ ಇದ್ದೀನಿ. ನೆನ್ನೆ ಹೋಗಿದ್ವಿ ಹುಬ್ಳಿಗೆ, ಇವತ್ತು ನಾನು ಬ್ಲಾಗ್ ಹಾಕ್ತಾಯಿದ್ದೀನಿ. ಲೇಟಾದರೂ ಪರವಾಗಿಲ್ಲ, ಇವತ್ತೇ ಹಾಕ್ಬೇಕು ಅಂದ್ಕೊಂಡು ನಾನು ಹಾಕ್ತಾಯಿದ್ದೀನಿ. ನೋಡಿ, ಕಂಪ್ಲೀಟಾಗಿ ನೋಡಿ. ಇವತ್ತಿಗಿಂತ ನಾಳೆ ಇನ್ಫಾರ್ಮೇಟಿವ್ ಆಗಿದೆ, ನಾಳೆಗಿಂತ ಇವತ್ತು ಇನ್ಫಾರ್ಮೇಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ವಿಚಾರಗಳು ನನಗೆ ತಿಳ್ಕೊಳ್ಳೋಕ್ಕೆ ಸಿಕ್ತು ಹುಬ್ಳಿಗೆ ಹೋಗಿ. ಹಾಗೆ ನಾನು ಸ್ವಲ್ಪ ಸ್ಲೋ ಈಟರು, ಸ್ವಲ್ಪ ಜಾಸ್ತಿ ಜಗದು ಊಟ ಮಾಡಬೇಕು ಅಂಥೇಳಿ, ಮೀನ್ಸ್ ಅಗದು ಊಟ ಮಾಡಬೇಕು ಅನ್ನೋದು ನನ್ನ ಒಂದು ಅಭ್ಯಾಸ. ಇವರು ಮಂಜುಳಾ ಅವರು, ವೀಣಾ ಅವರ ಫ್ರೆಂಡು. ಸೊ ಮೇಲಿನ ಮನೇಲೇ ಇರ್ತಾರೆ ಇಬ್ಬರು. ತುಂಬ ಆತ್ಮೀಯತೆ, ತುಂಬ ಚೆನ್ನಾಗಿ ಹೊಂದಾಣಿಕೆ ಇದೆ ಅವ್ರಿಗೆ. ಟಚ್ ವುಡ್ ಹಾಗೆ ಇರಿ ಕೊನೆಯವರೆಗೂ. ಜತ್ತಿ ಅಣ್ಣ, ಸತ್ಯ ಸರು ಎಲ್ಲ ಸುಸ್ತಾಗ್ಬಿಟ್ಟಿದ್ರು. ಅಂದರೆ ಸ್ವಲ್ಪ ಬಿಸಿಲಿಗೆ ನಾವು ಸುಸ್ತಾಗ್ತೀವಿ. ಆದರೂ ಖುಷಿ ವಿಚಾರ ಅಂದರೆ ಫಾರ್ ದಿ ಫಸ್ಟ್ ಟೈಮ್ ನಾವು ಈವೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಲ್ಲಿ ಸೆಕೆಂಡ್ ಈವೆಂಟು. ಫಸ್ಟ್ ಸ್ಫೂರ್ತಿಧಾಮ ನಾವು ಜಾಗನೇ ನೋಡಿದೆ, ಸತ್ಯ ಸರ್ ಎಲ್ಲ ಮಾಡಿಟ್ಟಿದ್ರು, ಆರಾಮಾಗಿ ಹೋಗಿದ್ವಿ. ಇದು 2ನೇ ಈವೆಂಟು. ಹೋಗಿದ ತಕ್ಷಣ ಫೈನಲ್ ಮಾಡ್ಕೊಂಡು ನಾವು ಊಟ ಮಾಡ್ತಾ ಇರೋದು. ಇಲ್ಲಾಂದರೆ ನಿಮಗೆ ಗೊತ್ತು, ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ 3 ದಿನ ಸುತ್ತಾಡಿದ್ದೀವಿ. ಒಂದು ಸೂಕ್ತವಾದ ಜಾಗ ಬೇಕು ಅಂತ. ನಮಗೆ ಆಡಂಬರವಾದ ಚೌಲ್ಟ್ರಿಗಳು ಅದೆಲ್ಲ ಬೇಕಾಗಿಲ್ಲ. ನಮಗೆ ನಮ್ಮ ಜನರು ಬಂದು ಹೋಗೋಕ್ಕೆ ಒಂದು ಅನುಕೂಲಕರವಾಗಿರೋದು ಒಂದು ಜಾಗ ಬೇಕು ಅಂತ ಅಂದ್ಕೊಂಡು ಅಷ್ಟೇ. ಇಲ್ಲಿ ನೋಡಿ, ಇವತ್ತು ನಾವು ಹುಬ್ಳಿಗೆ ಬಂದಿದ್ವಿ. ಇಲ್ಲಿ ಪ್ಲೇಸ್ನ ಫೈನಲೈಸ್ ಮಾಡಬೇಕು, ನೆಕ್ಸ್ಟ್ ಇವೆಂಟ್ ಪ್ಲೇಸ್ಗೆ ಫೈನಲೈಸ್ ಮಾಡಬೇಕು ಅಂತ ಬಂದಿದ್ವಿ. ಇಲ್ಲಿ ಹುಬ್ಳಿಯಲ್ಲಿ 3000 ಮಠ ಅಂತ ಇದೆ. ಆ ಮಠದಲ್ಲಿ ಜಾಗ ಫೈನಲೈಸ್ ಮಾಡಿದ್ದೀವಿ. ಅಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಪಕ್ಕದಲ್ಲಿ ಸ್ಕೂಲ್ ಇದೆ. ಅದೇ ಫೀಲ್ಡಲ್ಲೇ ನಾವು ಇವೆಂಟ್ ಮಾಡ್ತಾ ಇರೋದು. ಆ ಸ್ಕೂಲ್ ಜಾಗದಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂದರೆ, ಇವ್ರ ಕೈಯಲ್ಲಿ ಏನೂ ಇಲ್ಲ. ಅಂದರೆ ಈಗ ನಾವು ಸಿಟಿಯಲ್ಲಿ ಜನರಲ್ಲಾಗಿ ನಾವು ಡೆಕಾತ್ಲಾನ್ಗೆ ಹೋಗಿ ಆ ಐಟಮ್ ತೊಗೋಬೇಕು, ಇದು ತೊಗೋಬೇಕು, ಇಲ್ಲಾಂದ್ರೆ ಏನೋ ಆಟ ಆಡೋದಕ್ಕೆಲ್ಲ ನಾವೇನು ಮಾಡೋದು ಅಂತೇಳಿ ಸಿಟಿಯಲ್ಲಿ ಕೆಲವ್ರು ಅಂದ್ಕೊತೀವಲ್ಲ. ನೋಡಿ, ಇವ್ರ ಹತ್ರ ಏನೇನಿಲ್ಲ. ಆ ಹುಡುಗ ನೋಡಿ, ಆ ಹುಡುಗ ಹತ್ರ ಒಂದು ಬಾಟಲ್ ಇದೆ. ಅಂದರೆ ಈ ವಾಟರ್ ಬಾಟಲ್ ಇರುತ್ತಲ್ಲ ಹಳೇದು ವಾಟರ್ದು, ಆ ಬಾಟಲ್ನ ಸ್ಕ್ವೀಸ್ ಮಾಡಿ ಅದನ್ನು ಒಂದು ಕೋಲಲ್ಲಿ ಹೊಡಿತಾ ಅದನ್ನೇ ಆಟ ಆಡ್ತಾ ಇದ್ದಾರೆ ಅವರು. ಸೊ ಅಲ್ಲಿ ನೋಡಿ, ಅದು ಯಾವುದೊಂದು ಕಲ್ಲು ತಗೊಂಡು ಅದನ್ನು ಆಟ ಆಡ್ತಾ ಇದ್ದಾರೆ. ಅಲ್ಲಿ ಖೋಖೋ ಆಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಮೆಟೀರಿಯಲ್ ಎಲ್ಲ ಇಂಪಾರ್ಟೆಂಟು. ಆಟ ಆಡಬೇಕು, ಎಂಜಾಯ್ ಮಾಡಬೇಕು, ಅದೇ ಇಂಪಾರ್ಟೆಂಟ್ ಹೊರತು ಮೆಟೀರಿಯಲ್ ಬಗ್ಗೆ ಏನು ಯೋಚನೆ ಇಲ್ಲ. ಸೊ ದ ಇಂಪಾರ್ಟೆನ್ಸ್ ಈಸ್ ನಾವು ಯಾವಾಗಲೂ ಏನಿದೆಯೋ ಅದರಲ್ಲೇ ನಾವು ಆಟ ಆಡೋದಕ್ಕೆ ನೋಡಬೇಕು ಹೊರತು ಮೆಟೀರಿಯಲ್ಸ್ಗೋಸ್ಕರ ನಾವು ಡಿಸಪಾಯಿಂಟ್ ಆಗೋದೇನು ಬೇಕಾಗಿಲ್ಲ. ಸೊ ಇವ್ರು ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಇದು ಗೌರ್ಮೆಂಟ್ ಸ್ಕೂಲ್, ಇದು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಇದೊಂದು ಸ್ವಲ್ಪ ನಿಮಗೆ ತೋರಿಸ್ಬೇಕು ಅಂತೇಳಿ ಒಂದು ಶಾರ್ಟ್ ವೀಡಿಯೋ ಮಾಡಿರೋದು. ನೋಡಿ, ಆ ಬಾಲ್ ತೊಗೊಂಡಿದ್ದಾರೆ, ಅವನೊಂದು ಕೋಲ್ ತೊಗೊಂಡಿದ್ದಾನೆ. ನೋಡಿ, ಅವನ ಹತ್ರ ಬ್ಯಾಟ್ ಅಂತೆ, ಅದು ಕೈಯಲ್ಲಿದೆ ನೋಡಿ ಅವನ ಹತ್ರ. ಸೊ ಅದು ಬ್ಯಾಟ್ ಅಂತ ಅವನಿಗೆ. ಹ್ಯಾಪಿನೆಸ್ಗೆ ಏನೇನು ಕೊರತೆ ಇಲ್ಲ ಇಲ್ಲಿ, 100% ಹ್ಯಾಪಿನೆಸ್ ಇದೆ. ಸೊ ಮೆಟೀರಿಯಲ್ಸ್ ಇಲ್ಲದೆ ಇರ್ಬೋದು, ಸಿಟಿಯಲ್ಲಿ ಸಿಗೋ ಮೆಟೀರಿಯಲ್ಸ್, ಬಟ್ ಹ್ಯಾಪಿನೆಸ್ ಮಾತ್ರ ಏನು ಕೊರತೆ ಇಲ್ಲ, ಅಷ್ಟು ಚೆನ್ನಾಗಿ ಇದ್ದಾರೆ. ಥ್ಯಾಂಕ್ ಯು. ಸತ್ಯ ಸರ್ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ನಿಮಗೀಗ. ಅಂದರೆ ಮಕ್ಕಳಿಗೆ ಆಟ ಪಾಠ ಎಷ್ಟು ಮಟ್ಟಿಗೆ ಮುಖ್ಯ ಅಂತ. ನಮ್ಮ ಸಿಟಿಯಲ್ಲಿ ಬೆಳೆದಿರೋ ಮಕ್ಕಳಿಗೆ ನಿಜವಾಗ್ಲೂ ಇದೆಲ್ಲ ಸಿಗ್ತಾ ಇದೆಯಾ? ಇಲ್ಲ. ಈ ಖುಷಿ ಇಲ್ಲ ನಿಜವಾಗ್ಲೂ. ನಮ್ಮ ಮಕ್ಕಳು ಖುಷಿಯಾಗೇ ಇಲ್ಲ. ಅವರಿಗೆ ಫಿಸಿಕಲ್ ಎಕ್ಸಸೈಸ್ ಅಂತಲೇ ಇಲ್ಲ. ಅವರ ಎನರ್ಜಿ ಅಷ್ಟು ತಂದು ಮನೇಲಿ ನಮ್ಮ ಮೇಲೆ ಹಾಕ್ತಾರೆ, ಕೋಪ ಮಾಡ್ಕೊಳ್ತಾರೆ, ಸಿಟ್ಟು ಮಾಡ್ತಾರೆ, ಫ್ರಸ್ಟ್ರೇಷನ್ ತೋರಿಸ್ತಾರೆ. ಯಾಕೆಂದರೆ ಅವ್ರ ಎನರ್ಜಿನ ಹೊರಗೆ ಹಾಕಲಿಕ್ಕೆ ಅವ್ರಿಗೊಂದು ಅವಕಾಶನೇ ಇಲ್ಲ. ಈ ಮಕ್ಕಳನ್ನ ನೋಡಿ ಅಷ್ಟು ಖುಷಿಯಾಗಿ ನಾವು ಅದನ್ನು ರೆಕಾರ್ಡ್ ಮಾಡ್ಕೊಂಡ್ವಿ. ನಮ್ಮ ಉದ್ದೇಶ ನಿಮ್ಗೆ ಅರ್ಥ ಆಗಿದೆ
ಆಗಿದೆ ಅನ್ಕೋತೀನಿ. ಸೊ ಇವೆಂಟ್ ಫೈನಲ್ಸ್ ಯಾರ್ಯಾರು ಕೊಡಬೇಕು ಏನು ಅಂತೇಳಿ ಎಲ್ಲ ಡಿಸ್ಕಷನ್ ಆಯಿತು. ಅಂದರೆ ಶಾಮಿಯಾನದವ್ರಿಗೆ ಅವ್ರಿಗೆಲ್ಲ ಅರೇಂಜ್ಮೆಂಟ್ ಆಯಿತು. ಸೊ ಅದನ್ನೊಂದು ರೀಕ್ಯಾಪ್ ಮಾಡ್ಕೊತಾ ಇದ್ದಾರೆ ಇಲ್ಲಿ. ಆಕ್ಚುಲಿ ಎಷ್ಟು ಹುಡುಕ್ತಾ ಇದ್ವಿ ನಾವು, ಜಸ್ಟ್ ಬಂದ ತಕ್ಷಣ 3,000 ಮಟ್ಟಕ್ಕೆ ಬಂದ್ವಿ, ಇಷ್ಟ ಆಗ್ಬಿಡ್ತು. ಅದೇನೋ ಗೊತ್ತಿಲ್ಲ, ಸ್ಕೂಲ್ಗೂ ನಮಗೂ ಬಹಳ ನಂಟಿದೆ ಅಂತ ಗೌರ್ಮೆಂಟ್ ಸ್ಕೂಲ್ ಅದು ಬಾಲಕಿಯರ ಪ್ರೌಢಶಾಲೆ ನೋಡಿದ ತಕ್ಷಣ ಏನೋ ಗರ್ಲ್ಸ್ ಸ್ಕೂಲ್ಗಳು ಚೆನ್ನಾಗಿ ನಮ್ಗೆ ಸೆಟ್ ಆಗುತ್ತೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಪ್ರಿಮಿಸಸ್. ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಏನೋ ಒಂದು ರೀತಿ ನಮಗೆ ತುಂಬ ಆತ್ಮೀಯತೆ ಅಂತ ಅನ್ಸುತ್ತೆ ಅದನ್ನ ನೋಡಿದಾಗ. ನೋಡೋಣ, ಪ್ರೋಗ್ರಾಮ್ ನೀವೆಲ್ಲ ಬಂದು ಸಕ್ಸಸ್ಫುಲ್ ಮಾಡಬೇಕಷ್ಟೇ. ಸರ್, ಹುಬ್ಳಿಯಲ್ಲಿದ್ದೀರಿ, ಬೆಳಗ್ಗೆ ಬಂದ್ರಿ ತಿಂಡಿ ತಿಂದ್ವಿ, ಆಮೇಲೆ ಇದು ಪ್ರೋಗ್ರಾಮ್ಗೆ ಟಿಫನ್ ಸೆಟ್ ಮಾಡಬೇಕು ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಅದ್ರ ಬಗ್ಗೆ ಹೇಳಿ. ಇಡ್ಲಿ ಹೋಟ್ಲು ಇಲ್ಲ, ನಾವು ಮಾಡ್ತಾ ಇರೋ ಏನು ಈವೆಂಟ್ ಮಾಡ್ತಾ ಇದೀವಲ್ಲ ಅದ್ರ ಗೇಟ್ ಕಾರ್ನರ್ಗೆ ಪಕ್ಕನೇ ಒಂದು ಇಡ್ಲಿ ಹೋಟೆಲ್ ಇದೆ. ಅದ್ಭುತವಾಗಿದೆ. ಮಲ್ಲಿಗೆ ಇಡ್ಲಿಗಿಂತ ನೆಕ್ಸ್ಟ್ ಲೆವೆಲ್ಲು. ಬೆಣ್ಣೆ ಇಡ್ಲಿ, ನಾರ್ಮಲ್ ಇಡ್ಲಿ ಬಾಯಲ್ಲಿ ಇಟ್ಕೊಂಡು ಎಲ್ಲರೂ ಒಂದೊಂದು ಟೇಸ್ಟ್ ಮಾಡಿ ಅದನ್ನು ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಈವೆಂಟ್ ದಿನ ಬಂದಾಗ ನೀವೆಲ್ಲರೂ ಅದನ್ನು ಟೇಸ್ಟ್ ಮಾಡಲೇಬೇಕು. ಆ ಗಮನ, ಆ ಟೇಸ್ಟ್ನ ಸವಿಲೇಬೇಕು ನೀವು. ಹಾಗೆ ಇಲ್ಲಿ 3,000 ಮಠ ಇದೆ. ವಿಶೇಷವಾದ ಪ್ರಸಾದ ಆಯಿತು, ಗುರುಗಳ ದರ್ಶನ ಆಯಿತು. ಅವ್ರ ಮುಖಾಂತರನೇ ಈ ಒಂದು ಜಾಗ ಪ್ರಿಮಿಸಸ್ ನಮಗೆ ಲಭ್ಯ ಆಯಿತು. ಸೊ ಅವರು ಕೂಡ ನಮಗೆ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಜೊತೆಗೆ ಶಾಮಿಯಾನ ಬುಕ್ ಆಯಿತು. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ 1 ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದೇನೆ ಎಲ್ಲ ಪಟ 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 ಕೆಲಸಗಳಾಗಿದೆ. ಇದೆಲ್ಲ ಆಗೋದಕ್ಕೆ ಕಾರಣ ತಾವೇ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇದು ಬೇಕಿತ್ತು. ಹಾಗೇನಿಲ್ಲ, ಎಲ್ಲರ ಶ್ರಮ ಇದೆ, ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿ ಆಗುತ್ತೆ ಕಾರ್ಯಕ್ರಮ. ಹಾಗೆ ಇಲ್ಲೇ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಮಕ್ಕಳು ಆಟ ಆಡ್ತಿದ್ದನ್ನು ನೋಡಿಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಹೌದು. ಸೊ ಎಲ್ಲರೂ ಆದಷ್ಟು ಬೇಗ ಈವೆಂಟಲ್ಲಿ ಸಿಗೋಣ, ಎಲ್ಲರೂ ಜೊತೆಗೂಡಿ ಕೆಲಸ ಮಾಡೋಣ. ಇಡ್ಲಿ ಸವಿಯೋಣ ಫಸ್ಟ್. ಯಾವ ಸ್ಕೂಲು? ಓಕೆ, ಏನೇನು ಓದ್ತಾ ಇದ್ದಾರೆ, ಏನೇನು ಆಟ ಆಡಿದಾರೆ? ಅವ್ನ ಕೈಯಲ್ಲಿ ಏನಿದೆ ಅದು? ಏನಕ್ಕೆ? ಒಂದು ನಿಮಿಷ ನೋಡಿ, ಇದು ಕೋಲ್, ಇದು ಇವ್ರು ಆಟ ಆಡೋ ಕೋಲ್. ಇದು ಸರಿ ತೋರಿಸ, ಇದನ್ನ ಆಟ ಆಡೋದು ಇಂಪಾರ್ಟೆಂಟ್. ಚಿನ್ನಿ ಕೋಲ್ ಆಡೋ ಕೋಲದು, ಜೊತೆಗೆ ಜಗಳ ಮಾಡಬೇಕು ಅಂದ್ರೆ ಆ ಕೋಲಲ್ಲೇ ಹೊಡೆದಾಡ. ನೋಡಿ, ಇವ್ರ ಮಕ್ಳು ಎಷ್ಟು ಸ್ವೆಟ್ ಆಗಿದ್ದಾರೆ ಅಂದ್ರೆ, ಆಟ ಆಡಿ ಎಷ್ಟು ಸ್ವೆಟ್ ಆಗಿದ್ದಾರೆ ಅಂದ್ರೆ, ಫಿಸಿಕಲಿ ಫಿಟ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಸ್ಟಡೀಸು ಅಷ್ಟೇ ಫಾಸ್ಟಾಗಿ ಆಗುತ್ತೆ ಅವರಿಗೆ. ಇವರೆಷ್ಟು ಡೀಸೆಂಟಾಗಿ ಹೋಗ್ತಾರೆ ಅಂದರೆ, ಅಲ್ಲೊಂದು ಟಾಯ್ಲೆಟ್ ಪಾಯಿಂಟ್ ಮಾಡಿದ್ದಾರೆ ಈ ಮಕ್ಕಳಿಗೋಸ್ಕರ. ಸರಿ, ನೀವು ಓದ್ಕೊಂಡು ದೊಡ್ಡರಾಗಬೇಕು, ಏನೇನು ಆಗ್ಬೇಕಂತ ಇದ್ದೀರಿ ಹೇಳ್ರಿ ಒಬ್ಬೊಬ್ರೆ. ಶಬಾಷ್. ಪೊಲೀಸ್, ಆಮೇಲೆ ಸಿವಿಲ್ ಇಂಜಿನಿಯರ್, ಪೊಲೀಸ್. ಯಾರು ರೈತ? ಶಬಾಷ್. ರೈತಾಗ ಏನ್ ಮಾಡ್ತೀಯ ನೀನು? ಅಕ್ಕಿ ಕೊಡ್ತೇವ್ರಿ. ನಿಮ್ ತಂದೆ ಏನ್ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಏನ್ ಬೆಳಿತಾರೆ? ಕೆಮಿಕಲ್ ಯೂಸ್ ಮಾಡ್ತೀರಿ? ರಾಸಾಯನಿಕ ಗೊಬ್ಬರ ಅಂದ್ರೆ ಏನು? ಸಾವಯವ ಗೊಬ್ಬರನ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ಅಂದ್ರೇನು, ಸಾವಯವ ಗೊಬ್ಬರ ಅಂದ್ರೇನು? ರಾಸಾಯನಿಕ ಗೊಬ್ಬರ ಅಂದ್ರೆ ಹೌದಲ್ಲ, ಅದು ಒಳ್ಳೇದಾ?
ಸಗಣಿ ಗೊಬ್ಬರ ಭಾಳ ಒಳ್ಳೆ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ. ಮುಂದೇನಾಯಿತು ಅದು ಮುಂಬರುವ ವ್ಲಾಗಲ್ಲಿ, ಅಂದರೆ ಸೋಮವಾರದ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಎಲ್ಲದನ್ನು ಹಂಚ್ಕೊಳ್ಳೋಕ್ಕೆ ವಿಷಯಗಳನ್ನು ನಿಮ್ಮ ಜೊತೆಗೆ. ಕಂಪ್ಲೀಟಾಗಿ ವೀಡಿಯೋ ನೋಡಬೇಕಾಗತ್ತೆ. ಇಲ್ಲಿ ಸತ್ಯ ಸರ್ ನೋಡಿದ್ರಲ್ಲ, ಒಂದು ಮಗು ಸಿಕ್ಕರೂ ಸಾಕು, ಸತ್ಯ ಸರ್ ಅವ್ರ ಮಗುನ ಎಜುಕೇಟ್ ಮಾಡಬೇಕು, ಅಂದರೆ ಪರಿಸರದ ಬಗ್ಗೆ ಅರ್ಥ ಮಾಡಿಸ್ಬೇಕು ಅಂತ ಶ್ರಮ ವಹಿಸಿ ನಿಂತ್ಕೊಂಡ್ಬಿಡ್ತಾರೆ. ಬಿಸಿಲಿರಲಿ ಮಳೆ ಇರಲಿ, ಅವರು ಊಟ ಮಾಡದೇ ಇರಲಿ ಬಿಡೋದಿಲ್ಲ. ಆ ನಿಷ್ಠೆ ನಿಜವಾಗ್ಲೂ ನಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇದು ಜಯಣ್ಣ ಇಡ್ಲಿ ಸೆಂಟರ್. ಓಕೆ, ಅದೇ ಮಠದ ಪಕ್ಕದಲ್ಲಿ, ಮಠದ ನೀವು ಈವೆಂಟಿಗೆ ಬಂದರೆ ಗೇಟಲ್ಲಿ ಎಂಟ್ರಿ ಆಗ್ತೀರಾ, ಅಲ್ಲೇ ಈ ಇಡ್ಲಿ ಸೆಂಟ್ರ್ ಇದೆ. ಸಖತ್ತಾಗಿ ಇಡ್ಲಿ ಇರುತ್ತಂತೆ. ನಾನೊಬ್ಬಳು ತಿನ್ನಲಿಲ್ಲ, ಅವರೆಲ್ಲ ತಿಂದು ಬಂದರು. ಹೇಳ್ತಾಯಿದ್ರು, ನಮ್ಮ ಮನೆಯವರಂತೂ ಹೇಳ್ತಾಯಿದ್ರು ಭಾಳ ಚೆನ್ನಾಗಿತ್ತು. ಬೆಣ್ಣೆ ಇಡ್ಲಿ, ಪ್ಲೇನ್ ಇಡ್ಲಿ ಎರಡೂ ಸಿಕ್ಕತ್ತೆ. ಅದ್ಭುತವಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ನಮ್ಮ ಈವೆಂಟ್ ನಾವೇನು ಸ್ಟಾಲ್ ಹಾಕ್ತೀವೋ ಎಲ್ಲರೂ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಬಿಟ್ರು. ಓಕೆ ಅಂಥೇಳಿ ಅಷ್ಟು ಹತ್ತಿರದಲ್ಲಿ ನಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗ್ತಾರೆ. ತುಂಬ ಖುಷಿ ವಿಚಾರ. ಇಲ್ಲಾಂದರೆ ಹುಡುಕೊಂಡು ಎಲ್ಲಿ ಆರ್ಡ್ರ್ ಕೊಡಬೇಕಂತ ತಲೆ ಕೆಡಿಸ್ಕೋಬೇಕಿತ್ತು. ನೋಡ್ಬೋದು 3000 ಮಠದ ಎಂಟ್ರೆನ್ಸ್ ಕೂಡ ಕಾಣಿಸುತ್ತೆ. ಇಲ್ಲಿ ಏನು ಗಡಿಯಾರ ಕಾಣಿಸ್ತದೆ ಮೇಲೆ ಝೂಮ್ ಮಾಡಿ ತೋರಿಸ್ತಾರೆ. ಈ ಗಡಿಯಾರ ಕಾಣಿಸ್ತದಲ್ಲ, ಇದೇ ಗೋಪುರ. ಇಲ್ಲೇ ಎಂಟ್ರ್ ಆಗಬೇಕು ನೀವು 3000 ಮಠಕ್ಕೆ. ಸೊ ಮಿಸ್ ಮಾಡಿದೆ. ಇದೇ 6ನೇ ತಾರೀಕು, ಅಂದರೆ ಅಕ್ಟೋಬರ್ 6ನೇ ತಾರೀಕು ಭಾನುವಾರ. ಬನ್ನಿ, ಸಿಗೋಣ, ಎಲ್ಲರನ್ನೂ ಭೇಟಿಯಾಗಿ ನಾನಂತೂ ಖುಷಿಯಾಗಿದ್ದೀನಿ. ಉತ್ತರ ಕರ್ನಾಟಕದ ನಮ್ಮ ಬಂಧು ಬಾಂಧವರನ್ನ ಭೇಟಿ ಆಗಲಿಕ್ಕೆ ವೆರಿ ಎಕ್ಸೈಟೆಡ್. ನೋಡೋಣ ಮುಂದೆ ಎಲ್ಲಿ, ಬೇರೆ ಯಾವ ಊರಲ್ಲಿ ಅಂತ ಡಿಸೈಡ್ ಆಗಿಲ್ಲ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.